ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಆರೋಗ್ಯವಾಗಿ ಸಂತೋಷವಾಗಿ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನೆನ್ನೆಯ ವ್ಲಾಗ್ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ನಿನ್ನೆ ನಾನು ಬ್ರೈಡಲ್ ಮೇಕಪ್ ತೋರಿಸಿದ್ದೆ. ಸೊ ಅದಾದಮೇಲೆ ಇವಾಗ ನಮ್ಮ ಬ್ರೈಡ್ ಬಂದರು, ಅವ್ರನ್ನ ಕೂರಿಸ್ಕೊಂಡು ಮೇಕಪ್ನ ಸ್ಟಾರ್ಟ್ ಮಾಡಿದ್ವಿ. ಈ ಸಮ್ಮರಲ್ಲಂತೂ ಮೇಕಪ್ ಮಾಡೋದೆಷ್ಟು ಕಷ್ಟ ಅಂತ ಅಂದರೆ, ಅವರು ಸ್ವೆಟ್ ಆಗಬಾರ್ದು, ಸ್ವೆಟ್ ಆದರೂ ಮೇಕಪ್ ಹಾಳಾಗಬಾರ್ದು, ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕಲ್ಲ. ಸ್ವಲ್ಪ ಕಷ್ಟ ಅನ್ನೋದಕ್ಕಿಂತ ಇಷ್ಟನೇ. ಅವ್ರಿಗೆ ಇಷ್ಟ ಆಗೋ ಥರ ನಾವು ಮೇಕಪ್ ಮಾಡಿಕೊಟ್ರೆ ಅದೊಂಥರ ಖುಷಿ ಬೇರೆ ಲೆವೆಲಲ್ಲೇ ಇರುತ್ತೆ. ಸೊ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲನೂ ಬೇರೆ ಥರನೇ ಯೂಸ್ ಮಾಡಬೇಕಷ್ಟೇ. ಅವ್ರು ಕೇಳಿದಂತೆ ಅವರ ರಿಕ್ವೈರ್ಮೆಂಟ್ ಏನಿತ್ತು ಆ ಥರ ಮೇಕಪ್ ಮಾಡಿಕೊಟ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ರಿಕ್ವೈರ್ಮೆಂಟ್ ಜಾಸ್ತಿ ಏನಿರಲಿಲ್ಲ. ಅವರಾಗಿರಬೇಕು, ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು. ಬಟ್ ಕೆಲವೊಂದು ಮೇಕಪ್ ನೀವು ನೋಡ್ತೀರಲ್ಲ, ಅದು ನೀವು ನೋಡ್ದಂಗೆ ಇರಲ್ಲ. ಏನಂತ ಅಂದರೆ ಫಿಲ್ಟರ್ ಮಾಡೋಕ್ಕಿರ್ತಾರೆ, ಫೋಟೋದಲ್ಲಿ ಬೇರೆ ಬರುತ್ತೆ. ಡೈರೆಕ್ಟಾಗಿ ನೀವು ನೋಡಿದ್ರೆ ಈ ಹಳ್ಳಿ ಕಡೆ ಎಲ್ಲ ನೋಡಬೇಕದು ಆ ಥರ ಮೇಕಪ್ನ ಅವರು ಮಾಡಿರೋದನ್ನ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ್ಗೆ ಮಾಡಿರ್ತೀವಿ ಈ ಥರ ಅಂದ್ಬಿಟ್ಟು, ದೊಡ್ಡ ದೊಡ್ಡ ಮೇಕಪ್ ಆರ್ಟಿಸ್ಟ್ಗಳೇ ಆಗಲಿ ಮಾಡಿರೋದು. ಸ್ವಲ್ಪ ಡೈರೆಕ್ಟ್ಲಿ ನೋಡಿದಾಗ ಅದು ಜಾಸ್ತಿ ಅನಿಸುತ್ತೆ. ಅದು ಅದೇ ಥರನೇ ಮೇಕಪ್ ಬರೋದು. ಬಟ್ ಇವ್ರು ಆ ಥರ ನಮಗೆ ಬೇಡಕ್ಕ, ಡೈರೆಕ್ಟಾಗಿ ನೋಡಿದ್ರೂ ನಾವು ಚೆನ್ನಾಗಿ ಕಾಣಬೇಕು, ಆ ರೀತಿ ಮಾಡಿಕೊಡಿ ಅಂತ ಹೇಳಿದರು. ಸೊ ಅದೇ ಥರನೇ ಅವರಿಗೆ ಮಾಡಿ ಕೊಟ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಅವ್ರ ರಿವ್ಯೂ ಕೂಡ ನಾನು ಶೇರ್ ಮಾಡ್ತೀನಿ ನೋಡಿ. ಇನ್ನು ನಾವು ಅರ್ಲಿ ಮಾರ್ನಿಂಗ್ 4:30ಗೆಲ್ಲ ಮೇಕಪ್ ಸ್ಟಾರ್ಟ್ ಮಾಡಿದ್ವಿ. ಬ್ರೈಡ್ಗೆಲ್ಲ ನಾವು 6:30 ಒಳಗಡೆ ಮುಗಿಸಿ ಇಲ್ಲಿಂದ ನಾವು ಚೌಟ್ರಿಗೆ ಹೋದ್ವಿ. ಅಲ್ಲಿ ಹುಡುಗನ ಕಡೆಯವರು ಕೂಡ ನಮ್ಮನ್ನೇ ಬುಕ್ ಮಾಡ್ಕೊಂಡಿದ್ರು. ಅಂದರೆ ನಮ್ಮ ಮೇಕಪ್ ಏನೂ ನೋಡ್ದಿರೇ, ಬಟ್ ಅವರು ಇವರ ಒಂದು ಟ್ರಸ್ಟಿಂದ ನಂಬಿ ಬುಕ್ ಮಾಡ್ಕೊಂಡಿದ್ರು. ಸೊ ಅವ್ರಿಗೂ ಕೂಡ ಅಷ್ಟೇ ನಾನು ಬ್ರೈಡಲ್ ಮೇಕಪ್ನ ಅವರು ಮಾಡಿಕೊಟ್ವಿ. ಇಲ್ಲಿಂದ ನಾವು ಹುಡುಗಿನ ರೆಡಿ ಮಾಡಿ ತಕ್ಷಣ ಹೊರಟ್ಬಿಟ್ಟು ಅಲ್ಲಿ ಮಾಡಿಕೊಟ್ವಿ. ತುಂಬ ಸಪೋರ್ಟ್ ಮಾಡಿದ್ರು ಅಂತ ಅನ್ಬೋದು. ನಾವಿಲ್ಲಿ ರೆಡಿ ಮಾಡಿ ಮತ್ತು ಅಲ್ಲಿಗೆ ಹೋಗೋಕ್ಕೆ ಕೂಡ ಅಷ್ಟೇ ನಮ್ಮನ್ನ ಕರ್ಕೊಂಡೋಗಿ ಬಿಟ್ಟರು ಚೌಟ್ರಿಗೆ. ನಾವು ಹುಡುಗಿನ ಕೂಡ ವೆಯ್ಟ್ ಮಾಡಲಿಲ್ಲ ತಕ್ಷಣ, ಯಾಕಂದ್ರೆ ನಾವು ಅಲ್ಲೂ ಕೂಡ 4 ಮೆಂಬರ್ಸ್ ಇದ್ದರು. ಅವ್ರನ್ನೂ ಕೂಡ ರೆಡಿ ಮಾಡಬೇಕಿತ್ತು. ಆನ್ ಟೈಮ್ಗೆ ಅವರು ಹೋಗ್ಬೇಕಲ್ಲ, ಶಾಸ್ತ್ರ ಅದೆಲ್ಲ ಶುರುವಾಗುತ್ತೆ ಅಂತ. ಸೊ ಹಾಗಾಗಿ ಆನ್ ಟೈಮ್ ರೆಡಿ ಮಾಡಿಕೊಟ್ವಿ. ಬನ್ನಿ ಈ ಹುಡುಗಿ ರಿವ್ಯೂ ಹೇಗೆ ಕೊಟ್ಟಿದ್ದಾರೆ ಅಂತ ನೋಡೋಣ. ಅಕ್ಕ ಸೂಪರ್ ಆಗಿದೆ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಚೆನ್ನಾಗಿದೆ, ಆರಾಮಾಗಿ ಪೇಷನ್ಸ್ ಇಂದ ಮಾಡಿದ್ವಿ. ನಮ್ಮ ಮನೇಲೆಲ್ಲ ಡಿಸ್ಟರ್ಬ್ ಮಾಡಿಲ್ಲ. ಚೆನ್ನಾಗಿದೆ ಮೇಕಪ್, ಇಷ್ಟ ಆಯ್ತು ನನಗೆ ತುಂಬಾ. ಹೌದಾ, ಥ್ಯಾಂಕ್ ಯು. ಇನ್ನೊಂದ್ಸರಿ ರಿವ್ಯೂ ಕೊಟ್ಬಿಡಿ. ಹೇಗೆ ಅನಿಸ್ತಾ ಇದೆ ಮೇಕಪ್? ತುಂಬಾ ಚೆನ್ನಾಗಿದೆ ಅಕ್ಕ. ತುಂಬಾ ಖುಷಿ ಆಯ್ತು ನಂಗೆ ಮೇಕಪ್ ಮಾಡಿಸ್ಕೊಂಡು. ಸಖತ್ತಾಗಿ ಕಾಣ್ತಾ ಇದ್ದೀನಿ. ನನ್ನ ಫೇಸ್ ಒಂಥರ ಚೇಂಜ್ ಓವರ್ ತರ ಕಾಣ್ತಿದೆ. ತುಂಬಾ ಖುಷಿಯಾಗಿದೆ. ಥ್ಯಾಂಕ್ಸ್ ಬಾ. ಸರಿ ಆಯ್ತು. ಏನಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಇಷ್ಟ ಆಯ್ತು ನನಗೆ. ಹೌದಾ, ಕಾಣಿಸ್ತಾ ಇದ್ದಾರೆ ನಿಮ್ಮ ಮಗಳು? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ನಮ್ಗೆ ತುಂಬಾ ಖುಷಿ ಆಗ್ತೈತೆ. ದಯವಿಟ್ಟು ಅಳ್ಬೇಡ. ಮೇಕಪ್ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ನೋಡಿದ್ರಲ್ಲ ಅಮ್ಮ ಮಗಳು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ, ಒಬ್ರಿಗೊಬ್ರು ಕಾಲು ಎಳ್ಕೊಂಡು. ತುಂಬ ಖುಷಿ ಆಗುತ್ತೆ ಈ ಥರ ನೋಡಿದಾಗ. ಆಂಟಿ ಕೂಡ ಅಷ್ಟೇ, ಯಾರೋ ಬೇರೆಯವ್ರ ಜೊತೆ ಮಾತಾಡಿದೆ ಅನ್ನೋ ಥರ ನನಗೆ ಫೀಲ್ ಆಗಲೇ ಇಲ್ಲ. ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರಿಗೂ ಕೂಡ ತುಂಬ ಖುಷಿ ಆಯಿತು. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ಕೂಡ ರಿವ್ಯೂ ಕೊಟ್ಟರು. ಇನ್ನು ಅಲ್ಲಿ ಮುಗಿಸ್ಕೊಂಡು ನಾವು ಚೌಟ್ರಿಗೆ ಬಂದು ಇಲ್ಲಿ ನಾನ್ ಬ್ರೈಡಲ್ಸ್ ಕೂಡ ಇದ್ದರು. ಹುಡುಗನ ಸಿಸ್ಟರ್ಸ್ ಇವರೆಲ್ಲ, ಇವ್ರಿಗೆಲ್ಲ ಒಂದು 4 ಜನ ಇದ್ದರು. ಇವ್ರಿಗೂ ಕೂಡ ಮೇಕಪ್ನ ಬೇಗ ಬೇಗ ಸ್ಟಾರ್ಟ್ ಮಾಡಿಕೊಂಡು ಮಾಡಿಕೊಟ್ವಿ. ಎಲ್ಲರದ್ದು ಫೋಟೋಸ್ ತಗೊಳಕ್ಕಾಗಲಿಲ್ಲ, ಎಲ್ಲ ಅರ್ಜೆಂಟಲ್ಲಿದ್ದರು, ಹೊರಟೋದ್ರು. ನಮಗೂ ಕೂಡ ಮಾರ್ನಿಂಗಿಂದ ಟಯರ್ಡ್ ಆಗಿದ್ದರಿಂದ ಫೋಟೋ ಕಡೆ ಗಮನ ಕೊಡೋದಕ್ಕಾಗಲಿಲ್ಲ. ಆಮೇಲೆ ನಾನು ಹುಡುಗಿಗೆ ಫೋನ್ ಮಾಡಿ ಯಾವುದಾದ್ರೂ ಒಂದು 2 ವೀಡಿಯೋ ಇದ್ದರೆ ಕಳಿಸಿ ಅಂತ ಅಂದ್ಕೊಂಡು ಎಲ್ಲ ಫೋಟೋ ವೀಡಿಯೋಸ್ನ ಕಳಿಸಿಸ್ಕೊಂಡು ನಾನು ಅಪ್ಲೋಡ್ ಮಾಡ್ತಾ ಇರೋದು ಅಷ್ಟೇ. ನಾನು ವೀಡಿಯೋ ಮಾಡಿರೋ ಅಂಥವಲ್ಲ ಅವೆಲ್ಲ. ಇನ್ನು ಖುಷಿ ಆಯಿತು ನನಗೆಲ್ಲ ಚೆನ್ನಾಗಿ ರಿವ್ಯೂ ಕೊಟ್ಟರು. ಮೇಕಪ್ ನೋಡಿದವ್ರು ಕೂಡ ಅಷ್ಟೇ. ನೆಕ್ಸ್ಟ್ ನಮ್ಮ ಮನೆಗಳಲ್ಲಿ ಏನಾರ ಫಂಕ್ಷನ್ ಇದ್ದಾಗ ನಿಮ್ಮನ್ನೇ ಕರಿತೀವಿ ಅಂತ ಕೂಡ ಹೇಳಿದ್ರು. ಹಾಗೆ ನಾನು ಮೇಕಪ್ ನಾನೇನು ಚಾರ್ಜ್ ಮಾಡ್ತೀನಿ ಮೇಕಪ್ಗೆ ಅಂತ ಎಲ್ಲೂ ಹೇಳಿಲ್ಲ, ಬಟ್ ಇವಾಗ ಹೇಳ್ತಾ ಇದ್ದೀನಿ. ಏನು ಗೊತ್ತಾ, ನನ್ನ ತುಂಬ ಜನ ಕೇಳ್ತಾರೆ, ನೀನು ಯಾಕೆ ಇಷ್ಟು ಕಮ್ಮಿಗೆ ಮಾಡ್ತೀಯ, ನಾವು ಇಷ್ಟೊಂದೆಲ್ಲ ಕೊಟ್ಟು ಮಾಡಿಸ್ಕೊಂಡಿದ್ದೀವಿ ಅಂತ. ಸ್ಟಾರ್ಟಿಂಗ್ ನಾನು ಕೂಡ 3000ಇಂದನೇ ಅಂತಲೇ ಹೇಳಿರ್ತೀನಿ. ಬಟ್ ಎಲ್ಲರೂ ಒಂದೇ ಥರ ಅಮೌಂಟ್ ಕೊಡೋದಕ್ಕಾಗಲ್ಲ ನೋಡಿ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ನಾನು ಅದೇ ಒಂದು ಲೈಫ್ ಲೀಡ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾನು ಹೆಚ್ಚು ಕಮ್ಮಿಗೆ ಮಾಡಿಕೊಡ್ತೀನಿ. ಇನ್ನೊಂದೇನೆಂದರೆ, ನನಗೆ ಸ್ವಲ್ಪ ಇನ್ನೂ ಪ್ರಮೋಟ್ ಆಗಬೇಕು, ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕು ನಾನು ವರ್ಕ್ ಮಾಡ್ತಾ ಇರೋದು. ಇಲ್ಲ ನೀವು ಇಷ್ಟು ಕೊಟ್ರೇ ನಾನು ಬರೋದು, ಇಲ್ಲ ನಾನು ಬರೋಲ್ಲ, ಆ ಥರ ಮಾಡೋಕ್ಕೋಗಲ್ಲ ನಾನು. ನಾನು ಕೂಡ ಒಂದು 4 ಕಾಸು ದುಡಿಬೇಕು ಅಂತಲೇ ಇಳಿದಿರೋದು. ತೀರಾ ಲಾಭ ಬೇಡ ನನಗೆ. ನನ್ನದು ಪ್ರಾಡಕ್ಟ್ ಖರ್ಚು, ನನ್ನ ಟ್ರಾವೆಲಿಂಗ್ ಖರ್ಚು ಇದೆಲ್ಲ ಕಳೆದು ನನಗೊಂದು
300 ಸಿಕ್ಕಿದ್ರೂ ಸಾಕು ಅನ್ನೋ ಲೆವೆಲ್ಗೆ ನಾನು ಕೆಲವೊಂದು ಕಡೆ ಮೇಕಪ್ ಮಾಡಿರ್ತೀನಿ. ಕೆಲವೊಂದು ಕಡೆ ಅದು ಕೂಡ ಸಿಕ್ಕಿರಲ್ಲ. ಬಟ್ ಪರವಾಗಿಲ್ಲ, ನನಗೊಂದಷ್ಟು ಇವಾಗ ನೋಡಿ ಇಲ್ಲಿ ಬಂದು ಮಾಡಿಕೊಟ್ಟೆ. ನಂಗೆ ಅಮೌಂಟ್ ಕಮ್ಮಿ ಕೊಟ್ಟರು ಅಂತ ನಾನು ಹೇಳ್ತಾ ಇಲ್ಲ. ನಾನು ಕೇಳಿದ್ದಕ್ಕೆ ನನಗೆ ಕರೆಕ್ಟಾಗಿ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಆಂಟಿ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರಿ, ಚೆನ್ನಾಗಿ ನೋಡ್ಕೊಂಡ್ರಿ, ಕೇಳಿದ ಅಮೌಂಟ್ ಕೂಡ ನನಗೆ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಏನು ಗೊತ್ತಾ, ಆ ಥರ ನಾನು ಪ್ರಮೋಟ್ ಆಗಬೇಕು ಸ್ವಲ್ಪ ಜನದಿಂದ ಜನಕ್ಕೆ ಅಂತ ಅಂದ್ಕೊಂಡು ನಾನು ಇದು ಮಾಡಿದೆ. ಇಲ್ಲಿ ಎಲ್ಲ ಚೆನ್ನಾಗಿ ಬಂದಿತ್ತು. ಸುಮಾರು ಜನ ನೋಡಿದವರು ತುಂಬ ಕೇಳಿದರು, ನೆಕ್ಸ್ಟ್ ಏನಾನ ಇದ್ದರೆ ನಿಮಗೆ ಹೇಳ್ತೀವಿ ಅಂತೆಲ್ಲ ಹೇಳಿದ್ರು. ಅದೆಲ್ಲ ನಮಗೆ ಖುಷಿ ಅಲ್ವಾ, ನೆಕ್ಸ್ಟ್ ಯಾವ್ದಾನ ಇದ್ದರೆ ಹೇಳ್ತಾರೆ ಅನ್ನೋ ಒಂದು ನಂಬಿಕೆ. ಆ ಥರ ಮನೇಲಿದ್ರೆ ಅದು ಬರೋಲ್ಲ ಅಂತ. ಬಟ್ ಕಮ್ಮಿ ಮಾಡ್ತೀನಿ. ತೀರಾ ಕಮ್ಮಿ ಕೇಳಿದ್ರೆ ಮಾಡೋಕ್ಕೆ ನಮಗೂ ಕೂಡ ಕಷ್ಟ ಆಗುತ್ತೆ. ನೀವು ಯೋಚನೆ ಮಾಡಿ, ಈಗ ಎಷ್ಟೆಲ್ಲಿ ಬಂದಿರ್ತಾರೆ, ಅವ್ರಿಗೆ ನಾನು ಪೇ ಮಾಡಬೇಕು. ಒಂದು ಏರ್ ಪಿನ್, ಬಟ್ಟೆ ಪಿನ್ ತವಿಂದ ಎಲ್ಲ ನಮ್ಮದೇ ಇರುತ್ತೆ. ಇಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ಗಳ ಯೂಸ್ ಮಾಡ್ತೀವಿ. ನಿಮಗೆ 800 ರೂಪಾಯಿಗೆ, 700 ರೂಪಾಯಿಗೆ, 1000 ರೂಪಾಯಿ ಕೂಡ ಮೇಕಪ್ ಮಾಡಿಕೊಡ್ಬೋದು. ಬಟ್ ಪ್ರಾಡಕ್ಟ್ ಮೇಲೆ ಹೋಗುತ್ತೆ ಅದೆಲ್ಲನೂ. ಬೇಗ ಸ್ವೆಟ್ ಆಗಿಬಿಡುತ್ತೆ, ಗ್ರೇ ಆಗಿಬಿಡುತ್ತೆ, ನಾನಂಗಿಲ್ಲ, ಬೂದುಗಿದೆ, ಆ ಥರ ಎಲ್ಲ ಬರುತ್ತೆ ಮೇಕಪ್ಪು. ಇವಾಗ ನೀವು ನೋಡ್ತಿದ್ದೀರಲ್ಲ, ಇವ್ರ ಸ್ಕಿನ್ ಹೇಗಿದೆ ಹಾಗೇ ಇದೆ. ನಮ್ಮದು ಮೇಕಪ್ ಸ್ವಲ್ಪ ಅಪ್ಡೇಟ್ ಆಗಿದೆ. ಮೊದಲೆಲ್ಲ ನಾನು ಕಮ್ಮಿಗೆ ಮಾಡ್ತಿದ್ದೆ, ಇವಾಗ ಆ ಥರ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಗೀತಾ ಆರ್ಟಿಸ್ಟ್ ನೋಡಿರ್ಬೋದು ನೀವು, ಅವ್ರ ಜೊತೆ ಕೂಡ ವರ್ಕ್ ಮಾಡಿದ್ದೀನಿ. ನಾನು ಹಳೆಯ ಚಾನಲಲ್ಲಿ ಆ ವೀಡಿಯೋಸ್ ಎಲ್ಲ ಹಾಕಿದ್ದೆ. ಸೊ ಈ ಥರ ಇರುವಾಗ ಎಲ್ಲ ಮೇಕಪ್ಪು ಅಷ್ಟೇ ಅವ್ರವ್ರು ಮಾಡೋ ಒಂದು ಮೆಥಡ್ ಮೇಲೆ ಹೋಗುತ್ತೆ, ಯೂಸ್ ಮಾಡೋ ಪ್ರಾಡಕ್ಟ್ ಮೇಲೆ ಹೋಗುತ್ತೆ. ಕಮ್ಮಿ ಕೇಳಿ, ಆದರೆ ತೀರಾ ಕಮ್ಮಿ ಕೇಳಿದಾಗ ನಮಗೂ ಏನೂ ಲಾಭ ಇಲ್ಲ ಅಂದರೆ ನಾವು ಮಾಡೋಕ್ಕೆ ಹೇಗಾಗುತ್ತೆ ನೋಡಿ, ಯಾವ್ಯಾವ ಥರ ಹ್ಯಾಂಗಲಲ್ಲೆಲ್ಲ ನಾವು ಮಾಡಬೇಕಾಗುತ್ತೆ ಅಂತ. ನಿಜವಾಗ್ಲೂ ಇವ್ರು ನಮ್ಮ ಪ್ರಾಬ್ಲಮ್ಸ್ನ ಅರ್ಥ ಮಾಡಿಕೊಂಡ್ರು. ರಮ್ಮ ಕೇಳಿದ್ರು, ವಿದ್ಯಾ ನಾನು ಮೇಕಪ್ ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ಇಷ್ಟೆಲ್ಲ ಇದೆ ಅಂತ ಗೊತ್ತಿಲ್ಲ ಕಣಪ್ಪ. ನಿಮಗೆ ಅಮೌಂಟು ನೀವು ಕೇಳಿದಾಗ ನಾವು ತುಂಬ ಕಮ್ಮಿ ಕೇಳ್ತೀವಿ, ಆದರೆ ಇಷ್ಟು ನೀವು ಸೊಂಟೆಲ್ಲ ನೋವ್ಸ್ಕೊಂಡು ಇಷ್ಟು ಕೆಲಸ ಮಾಡಬೇಕು, ನಿಮ್ಗೆ ಕೊಡೋದ್ರಲ್ಲಿ ವರ್ತಿದೆ ಅನ್ನಿಸ್ತು ಕಣಪ್ಪ ಅಂದರು. ಅದು ಒಂಥರ ಖುಷಿ, ಕಣ್ಣಲ್ಲಿ ನೋಡಿದ್ರೇ ಅದ್ರ ಕಷ್ಟ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ಅಂತ ಅನ್ನಿಸ್ತು. ಸೊ ಈ ಥರ ಇತ್ತು ಈ ಒಂದು ಜರ್ನಿ. ಸೊ ನಿಮಗೆಲ್ಲ ಯಾರಿಗಾದ್ರೂ ಮೇಕಪ್ ಏನಾದರೂ ಬೇಕಿದ್ದರೆ ಕಮ್ಮಿ ಅಮೌಂಟಲ್ಲಿ ಒಂದು ರೀಸನಬಲ್ ಪ್ರೈಸಲ್ಲಿ ನಾವು ಮಾಡಿಕೊಡ್ತೀವಿ. ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಯಾವುದೇ ಲೊಕೇಶನ್ ಆಗಿದ್ದರೂ ಪರವಾಗಿಲ್ಲ. ಸೊ ಅಲ್ಲಿಗೆ ನಾನು ಕಮ್ಮಿಗೆ ಬಂದು ಮಾಡಿಕೊಡ್ತೀನಿ. ನಾನು ಯಾಕೆ ಅಷ್ಟು ಕಮ್ಮಿ ಮಾಡ್ತೀನಿ ಅಂತ ಕೇಳೋರಿಗೆ ಇದಷ್ಟೇ ರೀಸನ್ನು. ನಾನು ಸ್ವಲ್ಪ ಇನ್ನೂ ಪ್ರಮೋಟ್ ಆಗಬೇಕು, ಒಬ್ಬರಿಂದ ಒಬ್ರಿಗೆ ಬಾಯಿಂದ ಬಾಯಿಗೆ ಹೋಗ್ಲಿ, ಇವ್ರು ಮೇಕಪ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಹೋಗ್ಲಿ ಸ್ವಲ್ಪ ಅಂತ. ಆಮೇಲೂ ನಾನೇನು ತುಂಬ ಜಾಸ್ತಿ ಮಾಡಲ್ಲ, ಒಂದು ಈಗೇನಿದೆ ಅದನ್ನೇ ಮಾಡೋ ಅಂಥದ್ದು. ನಾನು ಅಷ್ಟೇ ದುಡಿಬೇಕು, ತುಂಬ ಆಸೆ ಇಲ್ಲ, ಒಂದು ತಕ್ಕ ಮಟ್ಟಿಗೆ ಅಷ್ಟೇ ನಾನು ಇಟ್ಕೊಂಡಿದ್ದು. ನನ್ನ ಖರ್ಚೆಲ್ಲ ಕಳೆದು ನನಗೆ ಲಾಭ ಸಿಕ್ಕಿದ್ರೆ ಸಾಕು ಅಂತ. ಸೊ ನಿಮಗೇನಾರ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ.